ಗಾಯ್ಸ್ ಲಿಟ್ಲಲ್ಲಿ ಸೈಕ್ ಅನ್ಕೊಂಬಿಡಿ. ಫೋನಿಗೆ ಇಲ್ಲಿ ಕೂಡ 1.5 ಕಿಲೋಮೀಟರ್ ನಟರಾಜ ಸರ್ವಿಸ್ ಮಾಡಿದ್ದೆ ಆಯ್ತು. ಏನ್ ಗುರು ಇವತ್ ಬರೀ ವೇಟ್ ಮಾಡಿದ್ದೆ ಆಯ್ತಾ. ಅವನ ಅಜ್ಜಿ ಊರಿಗೆ ಹೋಗೋಣ ಅಂತ ಹೇಳಿ ಅಪರೂಪಕ್ಕೆ ಊರಿಗೆ ಹೊಂಟಿದ್ದೆ. ಹೊಸಕೋಟೆಗೆ ಬಂದ್ವಪ್ಪ. ಹೊಸಕೋಟೆ ಗೊತ್ತಲ್ವಾ, ನಾನಿರೋದ್ ಬೆಂಗಳೂರಲ್ಲಲ್ವಾ. ಬೆಂಗಳೂರಿಂದ ಹೊಸಕೋಟೆಗೆ ಬಂದೆ. ಅಲ್ಲಿ ಒಂದು 1 ಅವರ್ ವೇಟ್ ಮಾಡಿದ್ವಪ್ಪ. 1 ಅವರ್ ವೇಟ್ ಮಾಡಿದ್ವಿ, ಬಸ್ ಬರ್ಲಿಲ್ಲ. ಲಾಸ್ಟಿಗೆ ಫೈನಲ್ ಆಗಿ ಈ ಬಸ್ ಬರಲ್ಲ, ನಾವು ಊರಿಗೆ ಹೋಗಲ್ಲ ಅನ್ಕೊಂಡು ಒಂದ್ ಕ್ಯಾಬ್ ಬುಕ್ ಮಾಡ್ಕೊಂಡು ಮೆಜೆಸ್ಟಿಕ್ ಬಂದ್ವಿ. ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ನೋಡ್ತೀವಿ ಬಸ್ ಏನ್ ಬೇಜಾನಿದಾವೆ, ಆದ್ರೆ ಈ ಕಡೆ ನಮ್ಮೂರ್ ಕಡೆಗೆ ಬರೋ ಬಸ್ಸೇ ಇಲ್ಲ. ನಮ್ಮೂರ್ ಕಡೆಗೆ ಬರೋ ಬಸ್ಸೇ ಇಲ್ಲ. ಮತ್ತ ಆಮೇಲೆ ಇನ್ನೇನಪ್ಪ ವೇಟ್ ಮಾಡೋದು ಅನ್ಕೊಂಡು ವೇಟ್ ಮಾಡಿ 2 ಗಂಟೆ ಆಗೋಯ್ತು. ಮೆಜೆಸ್ಟಿಕ್ ಅಲ್ಲಿ 2 ಗಂಟೆ ಆಗೋಯ್ತು. ಅಂತೂ ಇಂತೂ ಒಂದ್ ಬಸ್ ಬಂತು, ಆದ್ರೆ ನಮ್ ಬಳ್ಳಾರಿ ಸೈಡ್ ಬರೋ ಬಸ್ ಬರ್ಲಿಲ್ಲ. ದುರ್ಗಕ್ ಬಂತ್ ಬಸ್ಸು. ಅದೇ ದುರ್ಗಕ್ ಬಂದ್ವಿ. ಅವರು ಹೊಡೆದ್ರು ಗಾಡಿನ. ಎಷ್ಟೊತ್ತಾಯ್ತಂದ್ರೆ 4-5 ಅವರ್ಗ್ ಬರೋ ಗಾಡಿನ 7 ಅವರ್ ಹೊಡೆದ್ರು. ಆದ್ರೆ ಹೆಂಗ್ ನಿದ್ದೆ ಮಾಡ್ಕೊಂಡು ನೋಡಿದ್ರೆ ಹೆಂಗ್ ಗೊತ್ತಾಗ್ತಿಲ್ಲ. 6 ಇಂದ 7 ಅವರ್ ಆಯ್ತು, ತುಂಬಾ ಲೇಟ್ ಆಯ್ತು. ಮತ್ತೆ ಇಲ್ಲಿ ನೋಡಿ, ನಾನು ಫೈನಲ್ ಆಗಿ ಹೆಂಗೋ ಬಂದು ದುರ್ಗ್ ಬಂದು ಇಳ್ಕೊಂಡೆ. ದುರ್ಗದಲ್ಲಿ ಮತ್ತೆ ಬೇಗ ಸಿಕ್ತು, ನಮ್ ಇಲ್ಲಿ ಬಳ್ಳಾರಿಗೆ ಬರೋ ಬಸ್ಸು ಬೇಗನೆ ಸಿಕ್ತು ದುರ್ಗದಿಂದ. ಅದ್ರಲ್ಲಿ ಬಂದು ಇಲ್ಲಿ ಇಳಿದ್ವಿ, ಮತ್ತೆ ಇಲ್ಲಿನೂ ಕಾಯೋದಾಯ್ತು. ಇಲ್ಲಿ ನೋಡಿ ನಮ್ಮ ಅಪ್ಪಾಜಿಗೆ ಇನ್ನ ಒಂದು 10 ಕಿಲೋಮೀಟರ್ ಇದ್ದಂಗೆ ಕಾಲ್ ಮಾಡಿದ್ವಿ. ಆದ್ರೆ ನಮ್ಮ ಅಪ್ಪಾಜಿ ಬರ್ಲೇ ಇಲ್ಲ ಗುರು. ಬರ್ತಾರೆ ಅನ್ಕೊಂಡಿನ ಇವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ, ಆದ್ರೆ ಬರ್ತಾನೆ ಇಲ್ಲ. ಅದಕ್ಕೆ ಅಂತಾನೆ ನಾನ್ ಹಂಗೆ ಇವತ್ತಿಂದ ಅಪ್ಡೇಟ್ ಕೊಡೋಣ, ಊರಿಂದ ಬರೋದು ಯಾವ ತರ ಎಲ್ಲ ಆಯ್ತು ಅಂತಂದ್ ಹೇಳಿ ಅಪ್ಡೇಟ್ ಕೊಡೋಣ ಅಂತ ಅನ್ಕೊಂಡು ಮಾಡ್ತಾ ಇದೀನಿ. ಇದೇ KRTC ಬಸ್ ಇಂದಾನೆ ಲೇಟ್ ಆಗಿದ್ದು, ಬಸ್ಗಳು ಯಾವ ಸಿಗ್ಲಿಲ್ಲ. ಸಿಟ್ಟು ಬರ್ತೈತೆ ಎಲ್ಲ. ಎಷ್ಟೊತ್ತು ವೇಟ್ ಮಾಡಿ ಅಂತ ನಮಗ್ ಮಾತ್ರ ಗೊತ್ತು ಗಾಯ್ಸ್, ಯಾವ ತರ ಎಲ್ಲ ಸ್ಟ್ರಗಲ್ ಅಂತಂದ್ ಹೇಳಿ. ಆಮೇಲೆ ನಿಮ್ಗೆಲ್ಲ ಅನಿಸ್ತಿರ್ಬೋದಲ್ಲ ಯಾಕೆ ಊರಿಗೆ ಹೋಗಿರೋದು ಅಂತಂದ್ ಹೇಳಿ. ನಮ್ಮನೇಲಿ ಫಂಕ್ಷನ್ ಐತೆ, ಸಾಧ್ಯ ಆದ್ರೆ ಫಂಕ್ಷನ್ ಇಂದ ಒಂದ್ 2-3 ವಿಡಿಯೋ ಅಪ್ಡೇಟ್ ಮಾಡ್ತೀನಿ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಅಪ್ಪಾಜಿಗೋಸ್ಕರ ವೇಟಿಂಗ್. ನಮ್ಮ ಅಪ್ಪಾಜಿ ಯಾವಾಗ ಬರ್ತಾರೋ ಗೊತ್ತಿಲ್ಲ. 6 ತಿಂಗಳಾದ್ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ಮನೇಲೆಲ್ಲ ಮಸ್ತ್ ಆಗಿರುತ್ತೆ. ಆದ್ರೂ ಊರಿಗೆ ಹೋಗ್ಬೇಕಾದ್ರೆ ಬೆಂಗಳೂರಿಂದ ಬರೋ ಹುಡುಗರು ಯಾವ ತರ ಎಲ್ಲ ಯಾವ ರೇಂಜಿಗೆಲ್ಲ ಗಿಚ್ಚಾಗಿ ರೆಡಿಯಾಗಿ ಹೋಗ್ತಾರೆ. ನಾನ್ ನೋಡಿ ಕುರಿ ಕಾದು ಮನೆಗೆ ಹೋಗ್ತಾರಲ್ಲ, ಆ ತರ ಹೋಗ್ತಾ ಇದ್ದೀನಿ. ಲಿಟರಲಿ ಗಾಯ್ಸ್, ನಿಜವಾಗ್ಲೂ ಶಾಕ್ ಅನ್ಕೊಬಹುದು. ಯಾವ ತರ ಫೀಲ್ ಆಗುತ್ತೆ ಅಂದ್ರೆ ಮನೇಲಂತೂ ಶಾಕ್ ಆಗ್ಬಿಡ್ತಾರೆ. ಪ್ರತಿ ಸಲ ಊರಿಗೆ ಹೋದಾಗ ಹೇಳ್ತಾನೆ ಇರ್ತಾರೆ, ನೀನು ಊರಿಗೆ ಹೋದಾಗ ಇಲ್ಲಿ ಯಾವ್ದೋ ಪಕ್ಕದೂರಿಂದ ಬಂದಿದೀಯಾ ಹಂಗೆ ಹಿಂಗೆ ಅಂತ ಹೇಳಿ ಅಂತಾನೆ ಇರ್ತಾರೆ. ಆದ್ರೆ ನನ್ಗೇನೇ ಗೊತ್ತಿಲ್ಲ ಗಾಯ್ಸ್. ಆದ್ರೆ ಊರಲ್ಲಿ ಬೆಂಗಳೂರಿಂದ ಊರಿಗೆ ಬರ್ಬೇಕಾದ್ರೆ ನನಗೆ ಹೆಂಗ್ ಇಷ್ಟ ಆಗುತ್ತೋ ಅದೇ ರೀತಿ ಬರ್ತೀನಿ. ಇಲ್ದಿರ ಶೋಕಿ ಮಾಡ್ಕೊಂಡು ಚಪ್ರಿ ತರ ಶೂ ಹಾಕೊಂಡು ಚಪ್ರಿ ತರ ಡ್ರೆಸ್ ಹಾಕೊಂಡು ಆ ತರ ಬರೋದಕ್ ನನ್ಗೆ ಇಷ್ಟ ಆಗಲ್ಲ. ನನ್ಗೇನಂತಂದ್ರೆ ನಮ್ ಇಂಡಿಯಾ ಕಲ್ಚರ್ ಈ ತರ ಶರ್ಟ್ ನ್ಯಾಚುರಲ್ ಆಗಿನೇ ನಾನು ಬರ್ತೀನಿ. ಇಲ್ದಿರೋದೆಲ್ಲ ತಿಳ್ಪೆ ಶೋಕಿ ಮಾಡ್ಕೊಂಡು ಬರಲ್ಲ. ಬೆಂಗಳೂರಿಗೆ ಹೋಗಿ 4 ವರ್ಷ ಆಯ್ತು. 4 ವರ್ಷದಿಂದ ನಾನು ಊರಿಗೆ ಬಂದ ಪ್ರತಿ ಸರಿನೂ ಹಿಂಗೇನೆ ಬರೋದು. ಮತ್ತೆ ಸಿಗೋಣ. ಚಾರ್ಜ್ ಬರಿಲ್ಲ ಫೋನಲ್ಲಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ್ದೇ ಕಾರಣಕ್ಕೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಮತ್ತೆ ಒಂದು ಥಮ್ಸ್ ಅಪ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಗಾಯ್ಸ್ ಲಿಟ್ಲಲ್ಲಿ ಸೈಕ್ ಅನ್ಕೊಂಬಿಡಿ. ಫೋನಿಗೆ ಇಲ್ಲಿ ಕೂಡ 1.5 ಕಿಲೋಮೀಟರ್ ನಟರಾಜ ಸರ್ವಿಸ್ ಮಾಡಿದ್ದೆ ಆಯ್ತು. ಇನ್ನ ನಮ್ಮ ಅಪ್ಪಾಜಿ ಬರುವಲ್ಲ. ಜಾನಿಗಂತೂ ಕಾಲ್ ಬೇರೆ ನೈತೈತೆ. KRTC ಬಸ್ ಅಲ್ಲಿ ಬೇರೆ ಬಂದಿರೋದು. ಉಕ್ಕುಳ್ಯಾರ ಕಾಲ್ ನೈತೈತೆ. ಯಾವ ತರ ಅಂದ್ರೆ ಮನೆಗೆ ಹೋಗಿದ ತಕ್ಷಣ ಯಾವ ಫಂಕ್ಷನ್ ಅಲ್ಲ, ಫಸ್ಟ್ ಹಾಸಿಗೆ ಹಾಕಿ ಮಲ್ಕೊಂಡ್ಬಿಡ್ಬೇಕು. ಆ ತರ ಸುಸ್ತಾಗ್ಬಿಟ್ಟೈತೆ. ಫುಲ್ ಸೈಕ್ ಆಗ್ತೈತೆ. ಮನೆಗೆ ಹೋದ್ಮೇಲೆ ಯಾರ ಮೇಲೆ ರುದ್ರ ತಾಂಡ ಆಡ್ತೀನೋ, ಯಾರ ಮೇಲೆ ಸಿಟ್ಟು ಬರುತ್ತೋ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಸೈಕ್ ಫುಲ್ ಸೈಕ್. ಏನ್ ಮಾಡೋದು ನೋಡಿ, ನಾವು ಹೋಗ್ತಾನೆ ಇದೀನಿ. ಆದ್ರೆ ಯಾರು ನೋಡಿದ್ರು, ಆದ್ರೆ ನಾನೇ ಯಾಕಂತೇಳಿ ಅರ್ತಿಲ್ಲ ನೋಡಿ. ಆದ್ರೆ ಸೈಕರು 1.5 ಕಿಲೋಮೀಟರ್ ನಡ್ಕೊಂಡ್ ಬಂದಿದೀನಿ. ನಮ್ಮ ಅಪ್ಪಾಜಿ ಇಲ್ಲೇ ಇದೀನಿ ಅಂತ ಹೇಳ್ತಾನೆ ಐತಿ, ಇನ್ನ ಬರ್ವಲ್ಲ. ನಿಜಾಲು ಫುಲ್ ಸೈಕ್ ಆಗ್ಬಿಟ್ಟೈತೆ. ನೋಡ್ತಾನೆ ಇದೀನಿ ಇನ್ನ ಬರ್ತಾ ಇಲ್ಲ. ಫುಲ್ಲು ಇಲ್ಲಿ ನೋಡಿ ಯಾವ ತರ ಎಲ್ಲ ಫುಲ್ ಬೇಜಾರ್ ಆಗ್ತೈತೆ. ನಿಜವಾಗ್ಲೂ ಸೈಕ್ ಆಗ್ತೈತೆ. ಇನ್ನ ಬರ್ತಾನೆ ಇಲ್ಲ. ಇನ್ನೇನ್ 2 ಕಿಲೋಮೀಟರ್ ಹತ್ರ ಬಂದ್ಬಿಟ್ಟೆ. ಇನ್ನೊಂದು ಅರ್ಧ ಗಂಟೆ ಬಂದಿಲ್ಲ ಅಂದ್ರೆ ಸೀದಾ ಮನೆಗೆ ಹೋಗ್ಬಿಟ್ಟೆ ಅನ್ಸುತ್ತೆ. ಸೈಕ್ ಆಗ್ತೈತೆ. 1.5 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ, 2 ಕಿಲೋಮೀಟರ್ ಆಗ್ತಾ ಬಂತು. ಇನ್ನ ಬರ್ತಾನೆ ಇಲ್ಲ.
ನಮ್ಮ ಅಪ್ಪಾಜಿ ಬರ್ಲಿ ತಡಿ. ಎಷ್ಟೊತ್ತು ಗಾಯ್ತು, ಸೈಕ್ ಆಗ್ತೈತಿ, ಎಷ್ಟೊತ್ತಾಯ್ತು ಇನ್ನ ಬರ್ತಾನೆ ಇಲ್ಲ. ನೋಡೋಣ ಇನ್ನ ಎಷ್ಟು ಹೊತ್ತು ಬಿಟ್ಟು ಬರ್ತಾರೆ ಅಂತಂದ್ ಹೇಳಿ. ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ ಎಷ್ಟೊತ್ತಿಗೆ ಬಂದ್ರು ಅಂತಂದ್ ಹೇಳಿ. ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಹೊಸದಾಗಿ ಇದ್ರಲ್ಲೇ ವಿಡಿಯೋ ಆಡ್ ಮಾಡಿ ತೋರಿಸ್ತೀನಿ ಲಾಸ್ಟ್ ಎಷ್ಟ್ ಗಂಟೆಗೆ ಬಂದ್ರು ಅಂತಂದ್ ಹೇಳಿ. ಮತ್ತೆ ಸಿಗೋಣ. ಅಂತೂ ಇಂತೂ ಸ್ವಲ್ಪ ಲೇಟ್ ಅಂತೂ ಆಯ್ತು. ಅಪರೂಪಕ್ಕೆ 2 ಕಿಲೋಮೀಟರ್ ಊರಿಗೆ ಬಂದಾಗ ಫಸ್ಟ್ ಟೈಮ್ ನಡೆದು ಬಿಟ್ಟಿದ್ದೀನಿ. ಕೊನೆಗೆ ನಮ್ಮ ಅಪ್ಪಾಜಿ ಅವ್ರು ಬಂದ್ರು. ಇವಾಗ ನಾವು ನಮ್ಮೂರ್ ಕಡೆ ಹೋಗ್ತಾ ಇದೀವಿ. ಈ ಕಾಣ್ತಿದೆಯಲ್ಲ ಇದೇ ನಮ್ಮೂರು ಚಿಕ್ಕುಮ್ತಿ ಅಂತ. ಚಿಕ್ಕುಮ್ತಿ ಕಡೆಯಿಂದ ಯಾರಾದ್ರೂ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಕೊನೆಯದಾಗಿ ಇವತ್ತು ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ರಲ್ಲ, ನೋಡಿ ಫಂಕ್ಷನ್ ಎಲ್ಲ ತಯಾರಿ ನಡೀತೈತೆ. ಮತ್ತೆ ಹೇಳ್ತೀನಿ ವಿಡಿಯೋ ಎಂಡಲ್ಲಿ ಮತ್ತೆ ನಮ್ಮ ಮನೇಲಿ ಫಂಕ್ಷನ್ ಏನಿತ್ತು ಅಂತ.